ನಮಸ್ಕಾರ ವೀಕ್ಷಕರೇ, ಶುಭೋದಯ. ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಎಂದಿನಂತೆ ಅತಿ ಆತ್ಮೀಯ ಸ್ವಾಗತ ಸುಸ್ವಾಗತ ಅಂತ ಇದ್ದೀನಿ. ನಾನು ನಿಮ್ಮ ದಿವ್ಯಾ ಅಲೂರ್. ನೋವು ಅನ್ನೋದು ಮನುಷ್ಯನನ್ನ ಉತ್ತಮಗೊಳಿಸೋದಕ್ಕೆ ಭಗವಂತ ಹೂಡುವಂತಹ ಸಂಚಂತೆ. ಹಾಗಾಗಿ ಇನ್ಮುಂದೆ ನಮ್ಗೇನಾದ್ರೂ ನೋವಾಗ್ತಿದೆ, ಬೇಜಾರಾಗ್ತಿದೆ ಅಂದ್ರೆ ಖಂಡಿತ ಬೇಸರಿಸ್ಕೋಬೇಡಿ. ಯಾಕಂದ್ರೆ ಮುಂದೆ ಏನೋ ಒಳ್ಳೇದಕ್ಕೋಸ್ಕರ ಭಗವಂತ ಹೀಗೆ ಮಾಡ್ತಿದ್ದಾನೆ ಅನ್ಕೊಬೇಕು ಅಂತ ಹೇಳ್ತಾ ಗುರೂಜಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋ ಹೊತ್ತಾಯ್ತು. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರುಜಿಯವರು. ಗುರುಜಿ ನಮಸ್ಕಾರ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ. ತಮಗೆ ನಮಸ್ಕಾರ. ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ಮತ್ತು ನಮಸ್ಕಾರ. ಗುರುಜಿ, ಇವತ್ತು ಶುಕ್ರವಾರ ನಮ್ಮ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ ಯಾವ ಒಂದು ವಿಶೇಷವಾದ ಮಾಹಿತಿಯನ್ನ ನಮಗಾಗಿ ನೀಡ್ತಿದ್ದೀರಾ? ಇವತ್ತು ಕೂಡ ಮಾಹಿತಿ ಜಗತ್ತಲ್ಲಿ ಅಲ್ಲೋಲ ಕಲ್ಲೋಲವಾಗತಕ್ಕಂಥ ಒಂದು ವಿಶೇಷವಾದ ಮಾಹಿತಿ. ಜಗತ್ ರೂಢಿಯಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ದೇವಾನುಗ್ರಹ ಭಕ್ತ ಪ್ರಿಯರೇ, ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ನಮ್ಮ ನಿಮ್ಮೆಲ್ಲರ ಈ ಒಂದು ಬ್ರಹ್ಮಾಂಡ ಲೋಕಕ್ಕೆ. ಬ್ರಹ್ಮಾಂಡ ಭೂಮಿಯೇ ಒಂದು ಬ್ರಹ್ಮಾಂಡದಲ್ಲಿ ಅಡಗಿದೆ, ಹೌದಾ? ಆ ಭೂ ಬ್ರಹ್ಮಾಂಡ ಅಲ್ಲೋಲ ಕಲ್ಲೋಲವಾಗುವ ಸಮಯ. ಭೂಮಿಯಲ್ಲಿ ಅಡಗಿರ್ತಕ್ಕಂಥ ಅಗ್ನಿ ಜ್ವಾಲೆ ಅರ್ತ್ ಕೋರ್ ಅಂತ ಕರಿತೀವಿ. ಯಾವುದು ತಿಳ್ಕೊಳ್ಳಿ, ಪ್ರತಿಯೊಂದೂ ಮಾಯೆ. ಅಗ್ನಿ, ವಾಯು, ಜಲ, ಭೂಮಿ, ಆಕಾಶ. ಇವತ್ತಿನ ವಿಶೇಷ, ಈ ಪಂಚಭೂತಗಳ ಸ್ಥಿರವಾಗಿರ್ತಕ್ಕಂಥ ಅಗ್ನಿ, ವಾಯು, ಜಲ, ಭೂಮಿ, ಆಕಾಶದಲ್ಲಿ ಭಗವಂತ ಎಷ್ಟು ಬುದ್ಧಿವಂತ ಅಂದರೆ, ನೀರು ನಾವು ಅಂದ್ಕೊಂಡಿದ್ದೀವಿ ನೀರಪ್ಪ ಇದು ಅಗ್ನಿ ಅಲ್ಲ ಜಲ ಅಂತ. ಅದು ಜಲ ಮಾಡಿರಲ್ಲ ಅವನು, ಅದನ್ನು ಅಗ್ನಿ ಸ್ವರೂಪವಾಗಿ ಮಾಡಿಬಿಟ್ಟಿರ್ತಾನೆ. ಹೇಗೆ ಮಾಡ್ತಾನೆ ಅಂದ್ಕೊಂಡ್ರಿ? ಅದೇ ಅಗ್ನಿ ಅಂತೀವಿ, ಅಗ್ನಿ ಅಲ್ಲ ಜಲ ಅಂತ ಮಾಡಿರ್ತಾನೆ. ಜಲ ಅಂದ್ಕೊಳ್ತೀವಿ, ಜಲ ಅಲ್ಲ ಗಾಳಿ ಅಂತ ಮಾಡಿಬಿಡ್ತಾನೆ. ಗಾಳಿ ಅಂದ್ಕೊಳ್ತೀವಿ, ಗಾಳಿ ಅಲ್ಲ ಭೂಮಿ ಅಂತ ಮಾಡಿಬಿಡ್ತಾನೆ. ಇಂಥ ಒಂದು ಜೀವನ ಪ್ರತಿಯೊಬ್ಬನೂ ನಡೆಸಬೇಕು ಅಂದರೆ ಯಾರ ಕೈಯಲ್ಲೂ ಸಾಧ್ಯವಾಗಲ್ಲ. ಮಹಾವಿಷ್ಣು ಇವತ್ತಿನ ದಿವಸ ನೀರು ಅಂತ ಹೇಳ್ತೀವಿ ಅಂತ ಇಟ್ಕೊಳ್ಳೋಣ. ನೀರನ್ನು ಎತ್ತಿ ಫ್ರಿಡ್ಜಲ್ಲಿ ಉಷ್ಣವನ್ನು ಮಾಡ್ತಾನೆ, ಅಂದರೆ ಅಗ್ನಿಯನ್ನು ಮಾಡಿಬಿಡ್ತಾನೆ. ಇವತ್ತು ಅಕಸ್ಮಾತ್ ಆ ನೀರನ್ನು ನೀವು ಐಸ್ ಕ್ಯೂಬನ್ನು ಯಾವುದೇ ಕಾರಣಕ್ಕೂ ಬಾಯಲ್ಲಿ ಹಾಕ್ಕೊಂಡ್ರೆ ತಣ್ಣಗಿದೆ ಅಂತ ಅನ್ಕೊತೀರಾ, ಅದರಷ್ಟು ಉಷ್ಣ ಜ್ವಾಲೆ ಇನ್ಯಾವುದೂ ಇಲ್ಲ. ಅದಾದ ಮೇಲೆ ಭೂಮಿಯಲ್ಲಿ ಅಗೀತೀರ. ಎಷ್ಟು ಮೇಧಾವಿ, ಎಷ್ಟು ಬುದ್ಧಿವಂತ ಅಂದರೆ ಆ ಭೂಮಿ ಅಗೀತಾ 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 ಬರೀ ಧೂಳು. ಏನಪ್ಪ ಬರೀ ಧೂಳು, ನೀರು ಬರಬೇಕಲ್ಲ ಅಂತ ಇನ್ನೂ ಸ್ವಲ್ಪ ಅಗೀತಾ 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 ಒಳಗೆ ಹೋದರೆ ಪಾತಾಳದಲ್ಲಿ ನೀರು. ಆ ಬಡ ನೀರು ಸಿಕ್ತು ಅಂದರೆ ಇನ್ನು ಸ್ವಲ್ಪ ಅಗೀತಾ ಅಗೀತಾ ಒಳಗೆ ಹೋದರೆ ಬೆಂಕಿ ಜ್ವಾಲೆ. ಅಯ್ಯೋ ನೀರು ಅಂದ್ಕೊತೀವಿ ಬೆಂಕಿ ಜ್ವಾಲೆ ಬರುತ್ತೆ, ಅಯ್ಯೋ ನೀರು ಬರುತ್ತೆ ಅಂದ್ಕೊತೀವಿ, ಅಗ್ನಿ ಜ್ವಾಲೆ ಆಗಿರ್ತಕ್ಕಂಥ ಬೆಂಕಿ ಜ್ವಾಲೆ ಜ್ವಾಲಾಮುಖಿಯಾಗಿ ಹರಿಯುತ್ತೆ. ಸರಿ ಆಯಿತು, ಇದನ್ನೆಲ್ಲ ಎವಾಪರೇಷನ್. ಮೇಲ್ಗಡೆ ಇರತಕ್ಕಂಥ ಜಲತತ್ವ ಮೇಲ್ಭಾಗಕ್ಕೆ ಹರಿತಾ ಇರುತ್ತೆ, ಕೆಳಗಡೆ ಇರತಕ್ಕಂಥ ಉಷ್ಣಾಂಶದಿಂದ ಮೇಲ್ಭಾಗಕ್ಕೆ ವಾಟರ್ ವೇಪರ್ಸ್ ಆಗಿ ಹೋಗುತ್ತೆ. ಓ ನೀರೆಲ್ಲ ಮೇಲೆ ಹೊಟ್ಟೋಗಿದೆ ಅನ್ಕೊತೀವಿ. ಹೊಟ್ಟೋಗಿರ್ತಕ್ಕಂಥ ನೀರಲ್ಲಿ ಇವತ್ತು ಮೇಘದೂತನಾಗಿರ್ತಕ್ಕಂಥ ಎಲ್ಲವೂ ಕರಗಿ ಹೋದಾಗ ಆ ಉಷ್ಣ ಶಾಖೆಗೆ ಏನಾಯಿತು, ಗ್ಲೋಬಲ್ ವಾರ್ಮಿಂಗ್ ಅಂತ ಹೆಸರಿಟ್ಬಿಡ್ತೀರಾ. ಮತ್ತೆ ನೀರು ಅಲ್ಲೇ ಇರುತ್ತೆ, ನೋಡೋಕ್ಕೆ ಮೋಡ, ಆ ಮೋಡ ಮುಟ್ಟಿದ್ರೆ ನೀರು, ಸ್ಪ್ರಿಂಕ್ಲಿಂಗ್ ವಾಟರ್ಸ್. ಅದಕ್ಕೆ ಹೇಳೋದು, ಜೀವನದಲ್ಲಿ ಭಗವಂತ ನಾವು ಏನು ಅನ್ಕೊತೀವೋ ಅದಲ್ಲ ಅಂದ್ಬಿಡ್ತಾನೆ, ಯಾವುದು ಅಲ್ಲ ಅಂತೀವೋ ಅದನ್ನು ಹೌದು ಅನ್ಸ್ಬಿಡ್ತಾನೆ. ಎಷ್ಟು ಮಾಯೆ ಅಂದರೆ, ವಿಷ್ಣು ಮಾಯೇತಿ ಸಂಸ್ಥಿತ. ಇಂಥ ಪಂಚಭೂತಗಳಲ್ಲಿ ಅಡಗಿರ್ತಕ್ಕಂಥ ವಿಷ್ಣು ಒಂದು ಅವತಾರವನ್ನು ತೆಗಿತಾನೆ ನೋಡಿ, ನರಸಿಂಹ ಅವತಾರ. ಎಷ್ಟು ವಿಶೇಷ ಅಂದರೆ, ಇವತ್ತು ಆ ನರಸಿಂಹ ಅವತಾರಕ್ಕೆ ವಿಶೇಷವಾಗಿರ್ತಕ್ಕಂಥ ದಿನ. ಲಕ್ಷ್ಮೀ ನಾರಸಿಂಹ ಅಂತ, ಚಂಚುಲಕ್ಷ್ಮಿ ಅಂತ ನಿಮಗೆಲ್ಲ ಕಥೆ ಹೇಳಿದ್ದೆ. ಬನ್ನಿ ಹೋಗೋಣ ಆಲಗಡ್ಡೆಗೆ. ಆಲಗಡ್ಡ ಅನ್ನೋ ಒಂದು ಊರಲ್ಲಿ, ಕರ್ನೂಲ್ ಡಿಸ್ಟ್ರಿಕ್ಟಲ್ಲಿ ವಿಶೇಷವಾಗಿರ್ತಕ್ಕ ನರಸಿಂಹಸ್ವಾಮಿ ಹಿರಣ್ಯಕಶಿಪು ಸಾಯಿಸಿರೋ ಜಾಗ. ಎಷ್ಟು ವಿಶೇಷ ಅಂತ ನಾನು ಹೇಳಿದ್ದೀನಿ ಅಂದರೆ, ಜೀವನ ಜಗತ್ತಲ್ಲಿ ಪ್ರತಿಯೊಬ್ಬರಿಗೂ ಹೇಳಿದ್ದೀನಿ, ಜನಗಳಿದ್ದಾಗ ಹೋಗಿ ನೋಡ್ಕೊಂಬನ್ರೋ, ಆ ಜನಗಳಿದ್ದಾಗ ಯಾವ್ದಾರ ಶೂಟಿಂಗ್ ಮಾಡ್ರೋ ಅಂತ ಕೂತ್ಕೊಂಡು ಹರಟೆ ಹೊಡ್ಕೊಂಡು ಮಾತಾಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ಹೇಳೋದು, ಇವರುಗಳು ಹರಟೆ ಹೊಡ್ಕೊಂಡು ಮಾತಾಡ್ಕೊಂಬರೋಕ್ಕೆ ವಿಚಾರ ತಿಳಿಸ್ಕೊತೀರಾ, ಏನೋ ಅರ್ಥವಾಗದೇ ಇರತಕ್ಕಂಥ ವಿಚಾರನ. ಅವತ್ತು 77,000 ಜನ ಹೋಗಿದ್ರು. ಎಷ್ಟು ಜನ? 77,000 ಜನ. ಇದು ಹೇಗೆ ಗೊತ್ತಾಯಿತು ಅಂದರೆ, ಆಲಗಡ್ಡ ಇಂದ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೊರಡಬೇಕಾದ್ರೆ ಅಲ್ಲಿರ್ತಕ್ಕಂಥ ರೇಡಾರ್ನ ಒಂದು ಹಾಕಿರ್ತಾರೆ. ನೆಕ್ಸಲೈಟ್ಸ್ ಎಷ್ಟು ಜನ ಬರ್ತಾರೆ ಹೋಗ್ತಾರೆ, ಎಷ್ಟು ಗಾಡಿಗಳು ಬರುತ್ತೆ ಹೋಗುತ್ತೆ, ಎಷ್ಟು ಜನ ಇಳಿತಾರೆ ಮಾಡ್ತಾರೆ ಅನ್ನೋದಕ್ಕೆ ಒಂದು ಟೆಲಿಗ್ರಾಫ್ಸ್ನ ಅಲ್ಲಿ ಹಾಕಿರ್ತಕ್ಕಂಥ ಒಂದು ನಂಬರಿಂಗ್. ಅದು ಆಟೋಮೆಟಿಕ್ ಆಗಿ ಗ್ರಾಫ್ ಆಗುತ್ತೆ, ಯಾವ್ಯಾವ ಗಾಡಿ ಬರುತ್ತೆ, ಎಷ್ಟು ಗಾಡಿ ಬರುತ್ತೆ ಹೋಗುತ್ತೆ. ಆವತ್ತಿನ ದಿವಸ ನೀವು ನೋಡಬೇಕು, 62,000 ಗಾಡಿಗಳು, ಬಸ್ಸುಗಳಿಂದ ಹಿಡಿದು ಎಲ್ಲ ಕರ್ನಾಟಕದ್ದೇ ಗಾಡಿಗಳು. 77,000 ಜನ ಬಸ್ಸಲ್ಲಿ ಇಳಿತಾರೆ, ಗಾಡೀಲಿ ಇಳಿತಾರೆ, ಸ್ವಂತ ಗಾಡೀಲಿ ಬಂದರು. 4 ಜನ ಜಡ್ಜ್ಗಳು ಉತ್ತರ ಕರ್ನಾಟಕದಿಂದ ಹೋಗಿರ್ತಕ್ಕಂಥವ್ರು. ಭಾಳ ಸಂತೋಷಪಟ್ಟರು. ಅಂಗಡಿಗಳ ಎಲ್ಲ ತೆಲುಗು ಕ್ಯಾಸೆಟ್ಸ್ಗಳಿತ್ತು, ಆಂಧ್ರ ಅಲ್ವಾ.
ಇವರು ಬಂದರು ಅಂತ ನೋಡಿ ಎಲ್ಲ ಕನ್ನಡ ಕ್ಯಾಸೆಟ್, ಅದೇ ಸೇಮ್ ಕನ್ನಡ ಕ್ಯಾಸೆಟ್ ಇಮಿಡಿಯೇಟ್ ಆಗಿಟ್ರು. ವ್ಯಾಪಾರ ವ್ಯಾಪಾರ ವ್ಯಾಪಾರ, ಅದೇ ಹೇಳೋದು, ಶುಕ್ರ ದಸೆ ಒಂದು ಸರಿ ತಿರುಗದೆ ಹೇಳೋಕ್ಕಾಗಲ್ಲ ಅಂಥ ಒಂದು ನರಸಿಂಹ. ಅವತ್ತು ಕಳಿಸಿದ್ದು ನಾವೇ ಇರಬಹುದು, ಆದರೂ ಸಹ ನರಸಿಂಹ ಎಷ್ಟು ವಿಶೇಷ ಅಂದರೆ ಅವನ ಶಕ್ತಿ ಅವತ್ತಿನ ದಿವಸ ಸ್ವಾತಿ ನಕ್ಷತ್ರದಲ್ಲಿತ್ತು. ಇಷ್ಟು ಜನ ಆಕರ್ಷಣೆ ಅವತ್ತು ಮಾಡ್ಕೋಬೇಕಾಗಿತ್ತು, ಅವನು ಕರೆಸ್ಕೊಂಡ. ಅದಕ್ಕೆ ಹೇಳೋದು, ನಾವು ಬರೀ ಕೇವಲ ತೃಣಕ್ಕೆ ಸಮಾನ. ಆ ಒಂದು ವಿಶೇಷವಾಗಿ ನಮ್ಮ ಮುಖಾಂತರವಾಗಿ ಆ ಕಾರ್ಯವನ್ನು ಮಾಡಿಸ್ಕೋಬೇಕಾದ್ರೆ ಯಾವ ಮಾಧ್ಯಮದಲ್ಲಾದರೂ ಯಾವ ನನ್ನ ಮಗಾದರೂ ಮಾಡೋಕ್ಕಾಗತ್ತಾ? ಮಾಡೋಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಜಗತ್ತಲ್ಲಿ ತಿಳ್ಕೊಳ್ಳಿ, ಎಷ್ಟು ಜನ ಯಾವ್ಯಾವ ಮಾಧ್ಯಮದಲ್ಲಿ ನೋಡಿದ್ರು ಸತ್ಯ ಒಂದು ತಿಳ್ಕೊಳ್ಳಿ, ಯಾರ ಮಾತನ್ನು ಯಾರು ವಿಶೇಷವಾಗಿ ಕೇಳ್ತಾರೆ ಅದು ನಮ್ಮ ಕಾರ್ಯ ಅಲ್ಲ. ಆ ಕಾರ್ಯಗಳೆಲ್ಲ ರೂಪುರೇಖೆಗೊಳಗಿರ್ತಕ್ಕಂಥ ವಿಚಾರಗಳು ಎಲ್ಲಿಂದ? ದೈವಾಕರ್ಷಣೆಯಿಂದ. ಅದಕ್ಕೆ ಈ ಪಂಚಭೂತಗಳು ಪಂಚೇಂದ್ರಿಯಗಳು ಪ್ರತಿಯೊಬ್ಬ ಮನುಷ್ಯನಲ್ಲೂ ಹರಿತಾ ಇರತಕ್ಕಂಥ ವಿಚಾರವನ್ನು ದೇವರೇನು ಮಾಡ್ತಾನೆ, ಇಂತಿಂಥ ಸಮಯಕ್ಕೆ ಇಂತಿಂಥ ಆಕರ್ಷಣೆ ಇಂತಿಂಥವರ ಮುಖಾಂತರವಾಗುತ್ತೆ. ಸೊ ನಾವೆಲ್ಲ ಬರೀ ಮೀಡಿಯೇಟರ್ಸು ದೇವರಿಗೆ, ಭೂಲೋಕದಲ್ಲಿರ್ತಕ್ಕಂಥ ನಿಮ್ಮಂಥ ಎಷ್ಟೋ ಜನ ಕಷ್ಟದಲ್ಲಿ ಇರ್ತಕ್ಕಂಥ ಕಷ್ಟಜೀವಿಗಳಿಗೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇನ್ನು ಕಾಲಾಯ ತಸ್ಮೈ ನಮ್ಮಂತ ಹೊರಡೋ ಸಮಯ ಬಂದ್ಬಿಡ್ತು. ಅಂದರೆ ನಾವು ದೇವತಾ ಅನುಗ್ರಹದಲ್ಲಿ ಪಾತಾಳ ಲೋಕದಿಂದ ದೇವಲೋಕಕ್ಕೆ ಹೊರಟು ಬಿಡ್ತೀವಿ ಅನ್ನೋ ವಿಚಾರ ಅಲ್ಲ, ಇನ್ನೂ ಬೇಕಾಷ್ಟು ಕೆಲಸ ಕಾರ್ಯಗಳಿದೆ. ಆದರೆ ಈ ಒಂದು ವಿಚಾರಕ್ಕೆ ನಿಮ್ಮ ಬಾಂಧವ್ಯ 5 ವರ್ಷಗಳು ಸಾಕು. ಪಂಚಭೂತಗಳು ಅಗ್ನಿ ವಾಯು ಜಲ ಭೂಮಿ ಆಕಾಶ, ಇಂಥ ಒಂದು ಪಂಚೇಂದ್ರಿಯಗಳಲ್ಲಿ ಅಲ್ಲೋಲ ಕಲ್ಲೋಲವಾಗುವಂಥದ್ದು ಏನಿದೆ ಅಂದರೆ ಪ್ರಕೃತಿಯ ಲಯವು ನಡೀತಾ ಇದ್ದ ಸಮಯದಲ್ಲಿ, ಜನಗಳು ಸಾಯ್ತಾ ಇದ್ದ ಸಮಯದಲ್ಲಿ ಇವರನ್ನೆಲ್ಲ ಕಾಪಾಡೋದು ಯಾರು? ಸಾಕ್ಷಾತ್ ಭಗವಂತ. ಆಗ ಈ ನರಸಿಂಹಸ್ವಾಮಿ ಅವತಾರದಲ್ಲಿ ಇವತ್ತು ನೀವು ಆ ಸ್ಮರಣೆಯನ್ನು ಮಾಡ್ಕೋಬೇಕು. ಏನಂತ ಮಾಡ್ಕೋಬೇಕು? ಚಂಚು ಲಕ್ಷ್ಮಿ, ನೀನು ನರಸಿಂಹಸ್ವಾಮಿ ತೊಡೆಯ ಮೇಲೆ ಕೂತ್ಕೊಂಡ್ರೇನೆ ಕಾರ್ಯಸಿದ್ಧಿ. ಇವತ್ತು ನರಸಿಂಹಸ್ವಾಮಿ ಉಗ್ರ ಅಂದರೆ ಭೂಮಿ ಉಗ್ರವಾಗಿದೆ. ಇದಕ್ಕೆ ತಮೋಗುಣ ಶಾಂತಿ ಅಂತ ಯಾರು ಮಾಡೋರು? ಚಂಚು ಲಕ್ಷ್ಮಿನ ಮಹಾಲಕ್ಷ್ಮಿನ ಕಳಿಸ್ಬೇಕು. ದೇವತೆಗಳ ಅಂದು ಮಾಡಿರೋ ಕಾರ್ಯ ಇವತ್ತು ನೀವು ಮಾಡಬೇಕು. ಆ ಶುಕ್ರವಾರದಲ್ಲೆಲ್ಲ ಹೆಣ್ಣುಮಕ್ಕಳು ಲಕ್ಷ್ಮೀ ನರಸಿಂಹ ಪೂಜೆಯನ್ನು ಮಾಡೋಕ್ಕೆ ಪ್ರತಿಯೊಬ್ಬರ ಮನೆಗೂ ಹೇಳಿದ್ದೀನಿ, ಬಾಗಿಲು ಮುಂದೆ ಲಕ್ಷ್ಮೀ ನರಸಿಂಹಸ್ವಾಮಿ ಇಟ್ಕೊಳ್ಳಿ ಅಂತ ಹೇಳಿದೆ. ಇಟ್ಕೊಳ್ಳಿ ಇಂದಾಗ ಪೂಜೆ ಮಾಡ್ಕೊಳ್ಳಿ ಅಂತ ಅರ್ಥ. ಮನೇಲಿ ಇಟ್ಕೊಂಡು ನಾನು ಇಟ್ಟಿದ್ದೀನಿ ಅಂತಲ್ಲ. ಮನೆ ಮುಂದೆ ದಾರಿದ್ರಂ ಪರಿನಾಶನಾರ್ಥಂ ಹರಿದ್ರಾಚೂರ್ಣಂ ಸಮರ್ಪಯಾಮಿ, ಕುಂಕುಮಾಲಂಕಾರಂ ಲಕ್ಷ್ಮೀಭೂಷಿತಂ ಚೂರ್ಣಂ ಸಮರ್ಪಯಾಮಿ, ಎರಡನ್ನು ಹಾಕಿ ಆ ಲಕ್ಷ್ಮಿನ ಸ್ಮರಣೆ ಮಾಡ್ಕೋಬೇಕು. ಚಂಚು ಲಕ್ಷ್ಮಿ ಅನ್ನೋ ಪ್ರಕೃತಿ ಕಾಡಲ್ಲಿ ವಾಸವಾಗಿರ್ತಕ್ಕಂಥ ಮಗಳು. ಇವಳನ್ನ ಧೈರ್ಯವಾಗಿ ಆ ನರಸಿಂಹಸ್ವಾಮಿ ಉಗ್ರ ಸ್ವರೂಪದಲ್ಲಿದ್ದಾಗ ದೇವಾನುದೇವತೆಗಳು ಕೇಳ್ತಾರೆ, ಹೋಗ್ತೀಯಮ್ಮ ಆ ನರಸಿಂಹಸ್ವಾಮಿ ಹತ್ರ ಹೋಗಿ ನೀನು ವಿವಾಹವಾಗಿ ಪರಿಪೂರ್ಣವಾಗಿ ಲಕ್ಷ್ಮೀ ನರಸಿಂಹ ಅನ್ಸ್ಕೋ, ಅಂದಿನಿಂದ ಲಕ್ಷ್ಮೀ ನರಸಿಂಹ ಅನುಗ್ರಹ ಸಿಗುತ್ತೆ. ಅಂದರೆ ಈ ದಿನ ಆ ಚಂಚು ಲಕ್ಷ್ಮಿ ಅಂದರೆ ಧನ ಪಿಶಾಚಿಗಳಾಗಿರ್ತಕ್ಕಂಥ ತಮಗೆ ಎಷ್ಟೋ ಜನ ಜೀವಮಾನದಲ್ಲಿ ದುಡ್ಡನ್ನೇ ನೋಡದೇ ಇರೋರು ಎಷ್ಟು ಜನ ಇದ್ದಾರೆ. ಇವತ್ತಿನ ದಿವಸ ಅರ್ಧರಾತ್ರಿಯಲ್ಲಿ ಬಂದಿರತಕ್ಕಂಥ ದುಡ್ಡು ಬಂತು ಅಂದರೆ ಛತ್ರಿ ಹಿಡಿಯತಕ್ಕಂಥದ್ದು. ಆದರೆ ದುರಹಂಕಾರ ಏನು ಅಂತ ತಿಳ್ಕೊಳ್ಳಿ, ಎಷ್ಟೋ ಐಶು ಆರಾಮ್ ಎಲ್ಲ ಬಂದರೂ ಸಹ ತೃಣಕ್ಕೆ ಸಮಾನ. ತಲೆ ಕೆಡಿಸ್ಕೋಬಾರ್ದು ಅದರ ಬಗ್ಗೆ. ಇವತ್ತು ನಾನು ಸಾಧಾರಣವಾಗಿ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾಗಲೂ ಅದೇ ವಿಶೇಷವಾಗಿರ್ತೀನಿ. ಯಾವ ಕಾಲಕ್ಕೂ ಇದಿಷ್ಟು ಅಳೆದು ಹೋದ್ರೂ ಅದೇ ರೀತಿಯಾಗಿ ಇರಬೇಕು. ಯಾಕೆಂದರೆ ನೀವು ಅದು ಯಾವತ್ತು ಬರ್ತಾಳೆ ಯಾವತ್ತು ಹೋಗ್ತಾಳೆ ಅನ್ನೋ ಗೊತ್ತಿಲ್ಲ. ಅದಕ್ಕೆ ಹೇಳ್ತೀನಿ, ಜೀವಮಾನ ಇಡೀ ಪೂರ್ತಿಯಾಗಿರ್ತಕ್ಕಂಥ ಲಕ್ಷ್ಮಿ ಅಲಕ್ಷ್ಮೀ ನಿತ್ಯ ಅಂತಕ್ಕಂಥದ್ದು ಇವತ್ತು ಭೂಮಿ ಒಳಗಿರ್ತಕ್ಕಂಥ ಲಕ್ಷ್ಮಿ ಎಲ್ಲವೂ ಮೇಲ್ ಬರೋ ಸಮಯ. ಅಂದರೆ ಇದೇ ಸುಮುಹೂರ್ತಕ್ಕೆ ಹೇಳ್ತಾ ಇದ್ದಾಳೆ ಅವಳು ಲಕ್ಷ್ಮಿ. ಏನು ಹೇಳ್ತಾಳೆ ಅಂದರೆ ಕೊಲ್ಲಾಪುರ ಮಹಾಲಕ್ಷ್ಮಿಗೆ ಶಕ್ತಿ ಕೊಡೋ ದಿನ ಅಂತ ಇವತ್ತೇ ಸ್ವತಃ ಸಮುದ್ರದಲ್ಲಿ ಇನ್ನೇನು ಪೌರ್ಣಮಿ ಹತ್ತಿರ ಬರ್ತಾ ಇದೆ ಅಂದಾಗ, ಅಮಾವಾಸ್ಯೆ ಹತ್ತಿರ ಬರ್ತಾ ಇದೆ ಅಂದಾಗ ಪೊರಟಾಶಿ ಶನಿವಾರ ಅಂದರೆ ತಮಿಳುನಾಡಲ್ಲಿರ್ತಕ್ಕಂಥ ಅಷ್ಟು ಜನನೂ ಈ ಮಾಸವನ್ನು ಲಕ್ಷ್ಮೀ ಮಾಸ ಅಂತ ಹೇಳಿ ಆಚರಿಸ್ತಾರೆ. ನಾವು ವಿಶೇಷವಾಗಿ ನವರಾತ್ರಿ ಆಚರಿಸ್ಕೊಂಡ್ಬಂದ್ವಿ. ಅವ್ರ ಮಹಾಲಕ್ಷ್ಮಿ ಆ ಮಾಸವೇ ಲಕ್ಷ್ಮಿಯ ವಾಸ. ಅದಕ್ಕೆ ಆ ಬೆಳಕಿನ ಹತ್ತಿರದಲ್ಲಿ ಸಾಕ್ಷಾತ್ ನರಸಿಂಹ ಬೆಳಕು ಈ ಲಕ್ಷ್ಮಿಯಲ್ಲಿ ಹೋಗ್ತಾಳಂತೆ, ಲಕ್ಷ್ಯವನ್ನು ಮೀಡ್ತಾಳಂತೆ, ಶಕ್ತಿಯನ್ನು ಕೊಡ್ತಾಳಂತೆ. ಅದಕ್ಕೆ ಭೂಮಿಯಲ್ಲಿ ಅಡಗಿರತಕ್ಕಂಥ ಎಲ್ಲವೂ ಚರಾಚರ ಹೊರಡತ್ತಂತೆ ಇವತ್ತು. ಅಂದರೆ ನೀವು ಅಂದ್ಕೊಂಡಿರ್ತೀರ ನಮ್ಮ ತಾತನ ಮನೇಲಿ ಸಿಕ್ಕಾಪಟ್ಟೆ ನಿಧಿ ಇದೆ ಅಂತ ಯಾವನೋ ಹೇಳಿರ್ತಾನೆ. ಅಲ್ಲಿರೋ ನಿಧಿ ಮೂಮೆಂಟ್ಸ್ ಹೊರಡತ್ತಂತೆ. ಇವನು ಹಾಕಿರೋ ಕನ್ನ ಇಲ್ಲಿಗೆ ಅಗದು ಮಾಡಿ ಬರೋ ಸ್ವಾಮೀಜಿನೆಲ್ಲ ಕರ್ಕೊಂಬಂದು ಒಳಗಡೆ ಆಗಿದೋ ಮಾಡ್ತಾರೆ. ನಾನು ಯಾವತ್ತು ಹೇಳಿದ್ದೀನಿ, ಯಾವ ಕಾರಣಕ್ಕೂ ನನ್ನದಲ್ಲದ ವಸ್ತುವನ್ನು ನೀವು ನುಂಗಕ್ಕೆ ಹೋಗಬೇಡಿ. ಇವತ್ತು ಅನಂತ ಪದ್ಮನಾಭ ಕಥೆ ಅದೇ ಆಗಿರೋದು. ದೊಡ್ಡ ಕೋಟ್ಯಾಂತರ ರೂಪಾಯಿನ ಇವತ್ತಿನ ದಿವಸ ಹೊರಭಾಗಲ್ಲಿ ತೆಗೆಸ್ಬಿಟ್ಟಿದ್ದಾರೆ. ಆದರೆ ಅಷ್ಟು ಶಾಪಗ್ರಸ್ತವಾಗಿರ್ತಕ್ಕಂಥ ಇಷ್ಟೂ ವಿಚಾರ ಯಾರ್ದು ಅಂದ್ಕೊಂಡ್ರಿ? ಸಾಕ್ಷಾತ್ ಅನಂತಂ ಅಂದರೆ ದೊಡ್ಡ ಹಾವು. ಜಗತ್ತಲ್ಲಿ ಅಷ್ಟು ದೊಡ್ಡ ಹಾವು ಕಾವಲನ್ನು ಕಾಯ್ತಾ ಇದ್ದನ್ನ ನೀವು ತೆಗೆದುಬಿಟ್ಟಿದ್ದೀರ. ಹಾವು ನಿಮಗೆ ಕಾಣಿಸ್ಬೋದು, ಆದರೆ ಆ ಹಾವಿನ ವಿಶೇಷವಾಗಿರ್ತಕ್ಕಂಥ ರೂಪ ಎಲ್ಲ ಕಡೆ ಆವರಿಸ್ಕೊತಾ ಇದೆ. ಯಾವ್ಯಾವ ರೀತಿ?
ಒಬ್ಬೊಬ್ಬನ ಮೇಲೆ ಕಚ್ಚಾಟ ಶುರು ಮಾಡ್ತಾನೆ, ಒಬ್ಬೊಬ್ಬನ ಮೇಲೆ ಧನ ಪಿಶಾಚಿ ದುಡ್ಡಿಗೋಸ್ಕರ ವ್ಯಾಮೋಹ ಶುರು ಮಾಡ್ತಾನೆ, ಒಬ್ರಿಗೊಬ್ರಿಗೊಬ್ರು ಕಿತ್ತಾಡ್ತಕ್ಕಂಥ ಶುರು ಮಾಡ್ತಾನೆ. ವೈರಿಗಳಾಗ್ತೀರಾ ಅಂದರೆ ಯಾರೋ ಸ್ವಂತ ಹಿತಶತ್ರುಗಳಾಗಿರ್ತಕ್ಕಂಥವ್ರು ಸಹೋದರಗಳು ಶತ್ರುಗಳಾಗ್ತೀರಾ. ವ್ಯಾಮೋಹದ ಜೊತೆಗೆ ಕಾಮ ಹುಟ್ಟತ್ತಂತೆ, ಅಂದರೆ ಸ್ವಂತ ತಂಗಿ ಮೇಲೆ ಅಣ್ಣನಿಗೆ ಕಾಮ ಹುಟ್ಟದಂತೆ, ಅಣ್ಣನಿಗೆ ಹೆಂಡತಿ ಮೇಲೆ ಕಾಮ ಹುಟ್ಟದಂತೆ. ಈ ರೀತಿ ದೌರ್ಜನ್ಯ ಬಹಳಷ್ಟು ನಡೆಯುತ್ತಂತೆ ಇನ್ನು ಮೇಲೆ. ಅದಕ್ಕೋಸ್ಕರ ದಯವಿಟ್ಟು ಎಲ್ಲ ಹೆಣ್ಮಕ್ಳು ಚಂಚುಲಕ್ಷ್ಮಿ ಆಗಿರ್ತಕ್ಕಂಥ ಜಗನ್ಮಾತೆನ ನರಸಿಂಹಸ್ವಾಮಿಗೆ ಸೇರಿಸಿ. ನರಸಿಂಹ ಅನ್ನೋದು ಈ ಭೂಮಿಯಲ್ಲಿ ನಮ್ಮ ಪ್ರಕೃತಿ ಮಾತೆಯನ್ನು ಕಳಿಸ್ಕೊಟ್ಟಾಗ ಸಾಕ್ಷಾತ್ ಪ್ರಕೃತಿ ನಿಯಮನಲ್ಲಿ ಶಾಂತಿ ಶಾಂತಿ ಆ ಸ್ವಾತಿ ನಕ್ಷತ್ರಕ್ಕೆ ಅನುಗ್ರಹ. ಅದಕ್ಕೆ ಇದೇ ಶನಿವಾರ ಸ್ವಾತಿ ನಕ್ಷತ್ರ. ಇವತ್ತು ಆ ಚಂಚುಲಕ್ಷ್ಮಿ ಆ ದಿನ ದೇವಸ್ಥಾನಗಳಲ್ಲಿ ದೇವತೆಗಳು ಕಾಡಲ್ಲಿ ಹುಡುಕಿ ಲಕ್ಷ್ಮೀ ನರಸಿಂಹಸ್ವಾಮಿಗೆ ಸೇರಿಸ್ತಾರೆ. ನೀವೆಲ್ಲರೂ ಲಕ್ಷ್ಮಿ ಸ್ಮರಣೆ ಮಾಡ್ಕೋಬೇಕು. ಅಂದರೆ ಈ ದಿನದಿಂದ ಕರೆಕ್ಟಾಗಿ 9 ದಿನಗಳ ಕಾಲ, ಇವತ್ತಿನಿಂದ 9 ದಿನಗಳ ಕಾಲ ಆ ಲಕ್ಷ್ಮಿನ ನೆನೆಸ್ಕೊಂಡ್ರೆ ಲಕ್ಷ ಸಾಧನೆ ಆಗತ್ತೆ. ಲಕ್ಷ್ಮೀ ನರಸಿಂಹನ್ ಸೇರ್ತಾಳೆ. ಆಗ ಆ ಉಗ್ರತನ ಭೂಮಿಯಲ್ಲಿರ್ತಕ್ಕಂಥ ಅಲ್ಲೋಲ ಕಲ್ಲೋತನ ಪರಿವರ್ತನಾ ಸ್ವರೂಪಕ್ಕೆ ಶಾಂತಿಸುತ್ತೆ. ಅದನ್ನು ಹೇಗೆ ಎತ್ತ ಅಂತ ನಾವು ತಿಳ್ಕೊಳ್ಳೋಕ್ಕೂ ಆಗಲ್ಲ, ಅನುಭವ ಪಡಿಸಿದ್ರೆ ಮಾತ್ರ ಸಾಧ್ಯ. ನೀವೆಲ್ಲ ಅಂದ್ಕೊಂಡಿದ್ದೀರಲ್ಲ, ದೊಡ್ಡ ವಿಶೇಷವಾಗಿರ್ತಕ್ಕಂಥ ಅನಂತಂ ವಾಸುಕಿಂ ಶೇಷಂ. ಆ ವಾಸುಕಿಯನ್ನು ಹಾವು ಇನ್ಯಾರ್ದು ಅಲ್ಲ, ಪರಮೇಶ್ವರನ ಕತ್ತಲ್ಲಿರ್ತಕ್ಕಂಥ ವಾಸುಕಿ. ಸುಬ್ರಹ್ಮಣ್ಯ ಅವತಾರದಲ್ಲಿ ಸುಬ್ರಹ್ಮಣ್ಯ ಅಂದರೆ ಕುಕ್ಕೆ ಸುಬ್ರಹ್ಮಣ್ಯ ಒಳಭಾಗದಲ್ಲಿ ಸುಬ್ರಹ್ಮಣ್ಯನ ಕಾಲ್ ಕೆಳಗೆ ವಾಸುಕಿ ಮಲಗಿದ್ದ. ಇವಾಗ ಹನ್ನಲ್ಲಿಲ್ಲ, ಒಂದು ವಿಶೇಷವಾದ ಸ್ಥಳ ಇದ್ದಾನೆ. ಅದಕ್ಕೆ ಇಡೀ ಜಗತ್ತು ಪ್ರಸಿದ್ಧವಾಗಿರತಕ್ಕಂಥ ಕ್ಷೇತ್ರ ಯಾವುದು ಅಂತ ತಿಳಿಸ್ಕೊಡ್ತೀನಿ. ಇವಾಗ ಕಾಯ್ತಾರೆ ಬಂದೆ.